ಒಂದಿನ ರುಕ್ಮಿಣಿ ದೇವಿ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಎಲ್ಲರೂ ಮಲಗಕ್ಕೆ ಅಂದರೆ ಶಯನದ ತಯಾರಿಯನ್ನು ಮಾಡ್ತಾ ಇರ್ತಾರೆ. ರುಕ್ಮಿಣಿ ದೇವಿ ಬಂದು ಹಾಗೆ ನಿಂತ್ಕೊಂಡು ಕೇಳ್ತಾರೆ ಪಾಂಡುರಂಗ ವಿಠಲನಿಗೆ, ರಾತ್ರಿ ರಾತ್ರಿ ನೀವು ಎಲ್ಲಿಗೆ ಹೋಗ್ತೀರಾ? ನಿಜ ಹೇಳಿ, ಇಷ್ಟು ರಾತ್ರಿ ಯಾವ ಕಡೆ ಹೋಗ್ತಾ ಇದ್ದೀರಾ ಅಂತ. ಆವಾಗ ಪಾಂಡುರಂಗ ಹೇಳ್ತಾರೆ, ನಾನು ಗೋಪಾಳಪುರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅಲ್ಲಿ ನನ್ನ ಒಬ್ಬ ಭಕ್ತೆ ಇದ್ದಾಳೆ ಜನಾಬಾಯಿ. ಇಲ್ಲಿ ದೇವಸ್ಥಾನದಲ್ಲಿ ದಿನ ಒಂದೇ ರೀತಿಯ ಭೋಗ ಇರುತ್ತೆ, ಅಂದರೆ ಊಟ ಅಡುಗೆ ಇರುತ್ತೆ. ಆದರೆ ಅವಳು ಹೊಸ ಹೊಸ ರೀತಿಯಲ್ಲಿ ತುಂಬ ಭಕ್ತಿಯಿಂದ ಅಡುಗೆ ಮಾಡ್ತಾಳೆ. ಅವಳು ಮಾಡಿದ ಅಡುಗೆ ನನಗೆ ಬಹಳ ಇಷ್ಟ. ಆಕೆ ಮನೆಯಲ್ಲಿ ಊಟ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ರುಕ್ಮಿಣಿ ದೇವಿ ಕೇಳ್ತಾರೆ, ಅಷ್ಟು ಸುಂದರವಾದ ಭೋಜನ ಮಾಡ್ತಾಳಾ ಅವಳು? ಪ್ರತಿದಿನ ಅಲ್ಲಿಗೆ ಹೋಗ್ತೀರಾ ನೀವು? ನನ್ನನ್ನು ಕರ್ಕೊಂಡು ಹೋಗಿ, ನನಗೂ ತೋರಿಸಿ ಅವ್ರು ಯಾರು ಅಂತ ಕೇಳ್ತಾಳೆ. ಆವಾಗ ಪಾಂಡುರಂಗ ಹೇಳ್ತಾರೆ, ಕರ್ಕೊಂಡೇನೋ ಹೋಗ್ತೀನಿ, ಆದರೆ ಊಟ ಮಾಡಿಸೋದಿಲ್ಲ ಅಂತ. ಊಟ ಮಾಡುವುದು ನಾನೊಬ್ಬನೇ. ಅವಳಿಗೆ ಇಬ್ಬರು ಜನಕ್ಕೆ ಅಡುಗೆ ಮಾಡೋಷ್ಟು ಅವಳಿಗೆ ಆಗೋದಿಲ್ಲ. ಅವಳಿಗೆ ಕಷ್ಟ ಆಗುತ್ತೆ. ನನಗೆ ಕಷ್ಟ ಕೊಡೋಕ್ಕೆ ಅವಳಿಗೆ ಇಷ್ಟ ಇಲ್ಲ. ಅವಳು ನನಗಾಗಿ ಸ್ವಲ್ಪ ಸಾರು, ಸ್ವಲ್ಪ ತರಕಾರಿ, ಸ್ವಲ್ಪ ಪಾಯಸವನ್ನು ಮಾಡ್ತಾಳೆ. ನಾನೊಬ್ಬನೇ ಅದನ್ನು ತಿನ್ನಬಲ್ಲೆ. ನನಗೂ ನಿನಗೂ ಇಬ್ರಿಗೂ ಅದು ಊಟ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕರ್ಕೊಂಡೇನೋ ಹೋಗ್ತೀನಿ, ನೀನು ದೂರ ನಿಂತ್ಕೊಂಡೆ ನೋಡು, ಮಧ್ಯದಲ್ಲಿ ಮಾತಾಡಬೇಡ. ಅವಳ ಸರಳ ಭಾವನೆ ಕೆಟ್ಟು ಬಿಡ್ತದೆ, ಅಂದರೆ ಅವಳಿಗೆ ಭಂಗ ಆಗುತ್ತೆ, ಅವಳ ಭಾವನೆಗೆ ಭಂಗ ಆಗುತ್ತೆ. ನೀನು ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ನೋಡಬೇಕು ಅಂತ. ನಿನ್ನನ್ನು ನೋಡಿದ್ರೆ ಅವಳು ಸಂಕೋಚ ಪಡ್ಕೋತಾಳೆ ಮತ್ತೆ ಅಂತ ಪಾಂಡುರಂಗ ಹೇಳ್ತಾರೆ. ಆವಾಗ ರುಕ್ಮಿಣಿ ದೇವಿ ಹೇಳ್ತಾರೆ, ಸರಿ, ನನಗೆ ಊಟ ಬೇಡ, ನಾನು ಮಧ್ಯದಲ್ಲಿ ಬರೋದಿಲ್ಲ, ಆದರೆ ನಾನು ಕರ್ಕೊಂಡು ಹೋಗಿ, ನಾನು ಕನಿಷ್ಠ ಅಟ್ಲೀಸ್ಟ್ ನೋಡ್ತೀನಿ ಅಂತ. ಯಾವ ಭಾಗ್ಯದಿಂದ ಪಾಂಡುರಂಗ ಸ್ವತಃ ರಾತ್ರಿ ಅವಳ ಮನೆಗೆ ಹೋಗ್ತಾರೋ ಅವ್ರು ಯಾರು ಅಂತ ನಾನು ಅವ್ರನ್ನ ನೋಡಬೇಕು ಅಂತ ಹೇಳ್ತಾಳೆ. ಒಂದು ದಿನ ರಾತ್ರಿ ಪಾಂಡುರಂಗ ರುಕ್ಮಿಣಿ ದೇವಿಯನ್ನು ಜನಾಬಾಯಿಯ ಮನೆಗೆ ಕರ್ಕೊಂಡು ಹೋಗ್ತಾರೆ. ರುಕ್ಮಿಣಿ ದೇವಿ ದೂರ ನಿಂತ್ಕೊಂಡ್ಬಿಟ್ಟು ನೋಡ್ತಾ ಇರ್ತಾರೆ. ಜನಾಬಾಯಿ ತಟ್ಟೆಯನ್ನು ತಗೊಂಡು ಬಂದು ಪಾಂಡುರಂಗನಿಗೆ ಕೊಡ್ತಾಳೆ. ಪಾಂಡುರಂಗ ಪ್ರೇಮದಿಂದ ಆ ಭೋಜನವನ್ನು ಸ್ವೀಕರಿಸ್ತಾ ಇರ್ತಾರೆ. ಅಂತಹ ಭೋಜನವನ್ನು ಅವರು ಎಂದಿಗೂ ಸ್ವೀಕರಿಸೇ ಇರಲಿಲ್ಲ. ಅಷ್ಟೊಂದು ಭಕ್ತಿ ಮತ್ತು ಭಾವದಿಂದ ತುಂಬಿದಂತಹ ಊಟ. ಜನಾಬಾಯಿಗೆ ಆ ದಿನ ಒಂದು ಮನಸ್ಸಲ್ಲಿ ಭಾವನೆ ಹುಟ್ಟುತ್ತೆ, ಇವತ್ತು ನಾನು ದೇವರಿಗೆ ನನ್ನ ಕೈಯಿಂದಲೇ ತಿನ್ನಿಸ್ಬೇಕು ಅಂತ, ಅಂದರೆ ನನ್ನ ಕೈಯಿಂದನೇ ನಾನು ಊಟ ಮಾಡಿಸ್ಬೇಕು ಅಂತ. ಪಾಂಡುರಂಗ ಭಾವಪೂರ್ಣವಾಗಿ ಊಟ ಮಾಡ್ತಾ ಇರ್ತಾರೆ. ಬೆರಳುಗಳನ್ನು ಚಾಟಿ ಚಾಟಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಊಟ ಅಂತ ಅಂದ್ಕೊಂಡು ಅವಳನ್ನ ಕೊಂಡಾಡ್ತಾ ಊಟವನ್ನು ತುಂಬ ಭಕ್ತಿ ಭಾವದಿಂದ ಊಟ ಮಾಡ್ತಾ ಇರ್ತಾರೆ. ಇದನ್ನು ದೂರದಿಂದ ನೋಡಿ ನಿಂತಿದ್ದ ರುಕ್ಮಿಣಿ ಕಣ್ಣುಗಳು ತುಂಬ ಬರ್ತವೆ. ರುಕ್ಮಿಣಿಯ ಕಣ್ಣಲ್ಲಿ ನೀರು ಬರುತ್ತೆ. ಇಂತಹ ಭಾಗ್ಯ ನನಗೂ ಸಿಗಲಿಲ್ವಲ್ಲ ಅಂತ ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗಿತ್ತೆ. ಬಟ್ ಆದರೆ ಇಂಥ ಭಾಗ್ಯ ಜನಾಬಾಯಿಗೆ ಸಿಕ್ಕಿದೆ, ನಮಗೆ ಯಾರಿಗೂ ಸಿಗದೇ ಇರುವಂತಹ ಒಂದು ಭಾಗ್ಯ ಜನಾಬಾಯಿಗೆ ಸಿಕ್ಕಿದೆ ಅಲ್ಲ ಅಂತ ಜನಾಬಾಯಿಯ ಮೇಲೆ ತುಂಬಾ ಒಂದು ಗೌರವ. ಏನಾದರೂ ಆಗಲಿ ನಾನು ಒಂದು ತುತ್ತರಾದರೂ ನಾನು ನಮ್ಮ ಪಾಂಡುರಂಗನಿಗೆ ಒಂದು ತುತ್ತರಾದರೂ ನಾನು ತಿನ್ನಿಸ್ಲೇಬೇಕು ಅಂತ ತುಂಬಾ ಆ ದಿನ ಅನಿಸುತ್ತೆ. ಆಗ ಜನಾಬಾಯಿ ತಟ್ಟೆಯಲ್ಲಿರುವಂತಹ ಒಂದು ತುತ್ತನ್ನು ತೊಗೊಂಡ್ಬಿಟ್ಟು ಪಾಂಡುರಂಗ ಎಲ್ಲಿ ಮಾಡು ಅಂತ ಹೇಳಿ ತುತ್ತನ್ನು ತಿನ್ಸೋಕ್ಕೆ ಮುಂದಾಗ್ತಾಳೆ. ಆಗ ಪಾಂಡುರಂಗ ಸ್ವಲ್ಪನೂ ಹಿಂದೆ ಮುಂದೆ ಯೋಚನೆ ಮಾಡದೆ ಅವರು ಎಷ್ಟು ತಮ್ಮ ಊಟದಲ್ಲಿ ಬ್ಯುಸಿ ಆಗಿರ್ತಾರೆ ಅಂದರೆ, ಎಷ್ಟು ಭಾವುಕರಾಗಿರ್ತಾರೆ ಅಂದರೆ, ಅಷ್ಟೊಂದು ಮೃಷ್ಟಾನ್ನ ಭೋಜನವನ್ನು, ಅಂಥ ಒಂದು ರುಚಿಕರವಾದಂತಹ ಅಡುಗೆಯನ್ನು ಅವರು ಯಾವತ್ತೂ ಊಟ ಮಾಡಿರಲಿಲ್ಲ. ಅಂಥ ಊಟ ಮಾಡೋದರಲ್ಲಿ ಎಷ್ಟೊಂದು ಬ್ಯುಸಿ ಆಗಿದ್ರಂದರೆ ಅವರು ಹಿಂದೆ ಮುಂದೆ ಯೋಚನೆ ಮಾಡದೆ ಬಾಯಿನ ತೆರೀತಾರೆ. ಆಗ ಜನಾಬಾಯಿ ತನ್ನ ಕಮಲ ಕರಗಳಿಂದ ಪಾಂಡುರಂಗನಿಗೆ ತಿನ್ಸೋಕ್ಕೆ ಮುಂದಾಗ್ತಾಳೆ. ಆವಾಗ ಜನಾಬಾಯಿಗೆ ಸಡನ್ನಾಗಿ ಅವಳ ಕೈ ಅಲ್ಲೇ ನಿಂತು ಬಿಡುತ್ತೆ ಬಾಯಿ ಹತ್ರ. ಆವಾಗ ಪಾಂಡುರಂಗ ಕೂಡ ಹಾಗೆ ನಿಂತು ಬಿಡ್ತಾರೆ, ತಿನ್ನೋದು ಮರ್ತು ಬಿಡ್ತಾರೆ. ಬಾಯಲ್ಲಿ ತುತ್ತನ್ನು ಇಟ್ಕೊಂಡ್ಬಿಟ್ಟು ಹಾಗೆ ಜನಾಬಾಯಿ ಹತ್ರ ನೋಡ್ತಾರೆ. ಇಬ್ಬರ ಕಣ್ಣುಗಳು ತುಂಬಿ ಬರ್ತವೆ. ಇಬ್ಬರ ಕಣ್ಣಲ್ಲಿ ಭಕ್ತಿ ಭಾವದ ಒಂದು ಕಣ್ಣೀರು ತುಂಬಿ ಬರುತ್ತೆ. ದೂರ ನಿಂತಿದ್ದ ರುಕ್ಮಿಣಿ ದೇವಿ ಕೂಡ ಹೇಳ್ತಾರೆ,
ಧನ್ಯಳು ಜನಾಬಾಯಿ, ನಿಜವಾಗಿಯೂ ಧನ್ಯಳು. ಇಂಥ ಭಾಗ್ಯ ಇವರಿಗೆ ಸಿಕ್ಕಿದೆ. ಸ್ವಯಂ ಪಾಂಡುರಂಗನೇ ಬಂದು ಇವರ ಮನೆಗೆ ಊಟ ಮಾಡಿ ಹೋಗ್ತಾ ಇದ್ದಾರೆ. ಸ್ವಯಂ ಪಾಂಡುರಂಗನೇ ಇವರ ಕೈಯಿಂದ ಊಟವನ್ನು ಪಡಿತಾ ಇದ್ದಾರೆ. ಅಂದರೆ ತುತ್ತನ್ನು ಜನಾಬಾಯಿಂದ ಕೈಯಿಂದ ಸ್ವೀಕರಿಸ್ತಾ ಇದ್ದಾರೆ. ಧನ್ಯಳು ಜನಾಬಾಯಿ, ನಿಜವಾಗ್ಲೂ ಧನ್ಯರು. ಇಂಥ ಭಾಗ್ಯ ನಮಗೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಜನಾಬಾಯಿನ ಬಾಯಿ ತುಂಬ ರುಕ್ಮಿಣಿದೇವಿ ದೂರದಲ್ಲೇ ನಿಂತ್ಕೊಂಡ್ಬಿಟ್ಟು ಹೊಗಳಿ ಅಲ್ಲಿಂದಾನೇ ಅವಳಿಗೆ ಒಂದು ನಮಸ್ಕಾರವನ್ನು ಮಾಡ್ತಾರೆ. ಪಾಂಡುರಂಗನನ್ನು ವಿಠೋಬ, ವಿಠ್ಠಲ, ಪಾಂಡುರಾಯ ಎಂದು ಕರೆಯುತ್ತಾರೆ. ಅವರು ಭಗವಾನ್ ಶ್ರೀಕೃಷ್ಣನ ಅವತಾರ ಎಂದು ನಂಬ್ತಾರೆ. ಮಹಾರಾಷ್ಟ್ರದ ಪಂಢರಾಪುರವು ಪಾಂಡುರಂಗನ ಪ್ರಮುಖ ಕ್ಷೇತ್ರವಾಗಿದೆ. ಅವರು ಭಕ್ತಿ ಪರಂಪರೆ, ದಾಸಪಂಥ ಮತ್ತು ವಾರ್ಕರಿ ಪರಂಪರೆಯೊಂದಿಗೆ ಕೂಡಿಕೊಂಡಿದೆ. ಪಾಂಡುರಂಗನ ರೂಪವು ಅತ್ಯಂತ ಸರಳ ಮತ್ತು ಸುಂದರವಾಗಿದೆ. ಅವರ ಪಾದದ ಬಳಿಯಲ್ಲಿ ರುಕ್ಮಿಣಿದೇವಿ ನಿಂತಿರುವ ರೂಪವು ಪ್ರಸಿದ್ಧವಾಗಿದೆ. ಪಾಂಡುರಂಗನು ಸರಳ ಭಾವ, ಪ್ರೀತಿ ಮತ್ತು ನಿಷ್ಠೆಗೆ ತುಂಬ ಸ್ಪಂದಿಸುವ ದಯಾಮಯ. ಜನಾಬಾಯಿ, ತುಕಾರಾಮ, ನಾಮದೇವ, ಪುಂಡಲೀಕ ಅವರ ಮಹಾಭಕ್ತರೆಂದು ಪ್ರಸಿದ್ಧರು. ರಾಮಕೃಷ್ಣ ಹರಿ ವಿಠ್ಠಲ ಎಂಬ ನಾಮಸ್ಮರಣೆ ಪಾಂಡುರಂಗ ಭಕ್ತರ ಮಂತ್ರ. ಪಾಂಡುರಂಗ, ವಿಠ್ಠಲ ಮತ್ತು ಜನಾಬಾಯಿಯ ಈ ಒಂದು ಸುಂದರ ಭಕ್ತಿಭಾವದ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕನ್ನು ಮಾಡಿ. ಇದೇ ರೀತಿಯ ಹೆಚ್ಚಿನ ಭಕ್ತಿಪೂರ್ವಕ ಕಥೆಗಳೊಂದಿಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಕಾಯ್ತಾ ಇರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಭಕ್ತಿಭಾವದ ಕಥೆಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.